ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಇದು ಯಶ್ ಹೊಡೆಯುವ ಡೈಲಾಗ್. ಟಾಕ್ಸಿಕ್ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಯಾಕೆ ರಿಲೀಸ್ ಆಯಿತು, ಹಿಂದೆ ರಿಲೀಸ್ ಆಗಿತ್ತಲ್ಲ ಒಂದಿಷ್ಟು ಝಲಕ್ಕು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಕಳೆದ 2 ದಿನಗಳಿಂದಲೂ ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ 5 ನಾಯಕಿಯರ ಒಂದು ಝಲಕ್ ಬರುತ್ತೆ ಅನ್ನೋ ಸೂಚನೆಯನ್ನು ಯಶ್ ಕೊಟ್ಟಿದ್ದರು. ಸೊ ಇವತ್ತು ಅದು ದೇಶಾದ್ಯಂತ ರಿಲೀಸ್ ಆಗಿದೆ, ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಟಾಕ್ಸಿಕ್ನಲ್ಲಿ 5 ನಾಯಕಿಯರಿದ್ದಾರೆ. ಆ 5 ನಾಯಕಿಯರ ಪಾತ್ರಗಳು ಹೇಗಿರ್ತವೆ, ಪಾತ್ರಗಳ ಝಲಕ್ ಹೇಗಿದೆ ಅನ್ನೋದನ್ನು ಆ ಟೀಸರ್ ಹೇಳ್ತಾ ಇದೆ. ಸೊ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಈ ಟೀಸರ್ನಲ್ಲಿ ಯಶ್ ಕೂಡ ಸಖತ್ತಾಗಿ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದಾರೆ. ಯಶ್ ಅವರು ಒಂದೇ ಒಂದು ಡೈಲಾಗ್ ಹೊಡಿತಾರೆ, ಅದು ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ ಅಥವಾ ಒಟ್ಟಿಗೆ ಬರ್ತೀರಾ ಅನ್ನೋ ಈ ಡೈಲಾಗ್ ಇದೆಯಲ್ಲ, ಇದು ಸಖತ್ತಾಗಿ ಇಂಪ್ರೆಸ್ ಮಾಡುತ್ತೆ. ಆಮೇಲೆ ಸಾಕಷ್ಟು ಫ್ಯಾನ್ಸ್ ಕೂಡ ಅದು ಆ ಡೈಲಾಗಿಗೆ ಖುಷಿ ಆಗ್ತಾರೆ. ಅಷ್ಟರ ಮಟ್ಟಿಗೆ ಆ ಕಲರ್ಫುಲ್ ಆಗಿರ್ತಕ್ಕಂಥ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಸೊ ಟೀಸರ್ನಲ್ಲಿ ವಿಶೇಷವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಟೀಸರ್ನಲ್ಲಿ ಒಂದು ಅರ್ಥ ಆಗೋದೇನಂತಂದರೆ ಯಶ್ ವರ್ಸಸ್ ಲೇಡೀಸ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ನಿಮಗೆ. ಮಹಿಳೆಯರು ಮತ್ತು ಒಬ್ಬ ನಾಯಕ ಇದರ ನಡುವಿನ ಕತೆ ಇರಬಹುದೇನೋ ಅನ್ನೋದು ಈ ಟೀಸರ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಟೀಸರ್ನ ತುಂಬ ವಿಶೇಷ ಏನು ಅಂತಂದರೆ ಇದು ಒಂದಿಷ್ಟು ರೊಮ್ಯಾಂಟಿಕ್ ಕೂಡ ಇದೆ. ಅಂದರೆ ಎಲ್ಲ ನಾಯಕಿಯರ ಜೊತೆಗೂ ಕೂಡ ಒಂದಷ್ಟು ಬೇರೆ ಬೇರೆ ಥರದ ಹಸಿ ಬಿಸಿಯ ದೃಶ್ಯಗಳು ಕಾಣ್ತವೆ. ಒಂದಿಷ್ಟು ನಾಯಕಿಯರು ಗನ್ ಹಿಡಿತಾರೆ, ಒಂದಿಷ್ಟು ನಾಯಕಿಯರು ಹೀರೋನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈ ಟೀಸರ್ನ ಕಟ್ ಮಾಡಲಾಗಿದೆ. ಒಟ್ಟಾರೆ ಆರಂಭದಲ್ಲಿ ಈ ಟೀಸರ್ ಮುಂಚಿತವಾಗಿ ಬರ್ತಕ್ಕಂಥ ಟೀಸರ್ ಮುನ್ನೆ ಒಂದು ಟೀಮ್ ಒಂದು ಟೆಕ್ಸ್ಟನ್ನು ಕೂಡ ಕೊಡುತ್ತೆ, ಅಂದರೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ಟೀಸರ್ನ ಕಿಡ್ಸ್ ನೋಡೋಗ್ಬಾರ್ದು, ಅಂದರೆ ಮಕ್ಕಳು ನೋಡುವಂತಿಲ್ಲ, ಪೋಷಕರು ಮಕ್ಕಳಿಗೆ ತೋರಿಸುವಂತಿಲ್ಲ ಅಂತೇಳಿ ಆರಂಭದಲ್ಲೇ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡುತ್ತೆ ಆ ಟೀಮ್. ಸೊ ಒಳಗಡೆ ಹೋಗಿ ನೀವು ಟೀಸರ್ ನೋಡಿದಾಗ ನಿಜಕ್ಕೂ ಅದು ಅನಿಸುತ್ತೆ, ಯಾಕಂದರೆ ಮಕ್ಕಳು ನೋಡಬಾರ್ದು ಅನ್ನೋ ಥರದ್ದು ಇದೆ. ಅಂದರೆ ಒಂದಿಷ್ಟು ಹಸಿ ಬಿಸಿ ದೃಶ್ಯಗಳಿವೆ, ಒಂದಿಷ್ಟು ಕಲರ್ಫುಲ್ ಆಗಿರ್ತಕ್ಕಂಥ ಪಬ್ಬು, ಆ ಲೈಟಿಂಗ್ಸು, ಆ ಕತ್ತಲಿರ್ತಕ್ಕಂಥ ಬೆಳಕಿನ ಆಟ, ಸೊ ಎಲ್ಲವೂ ಕೂಡ ಮೇಳೈಸಿದೆ ಇಲ್ಲಿ. ಒಟ್ಟಾರೆ ಆ ಟೀಸರ್ಗೆ ಏನೆಲ್ಲ ಇರಬೇಕೋ ಎಲ್ಲ ಅರ್ಹತೆ ಕೂಡ ಇದೆ. ಸೊ ಒಂದಂತೂ ನಿಜ, ಈ ಟೀಸರ್ ನೋಡಿದ ತಕ್ಷಣ ಸಿನಿಮಾ ನೋಡಲೇಬೇಕು ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಈ ಟೀಸರ್ನ ಕಟ್ ಮಾಡಿ ಬಿಡಲಾಗಿದೆ. 5 ನಾಯಕಿಯರು, ಅಂದರೆ ಇಲ್ಲಿ ನಯನತಾರ ಇದ್ದಾರೆ, ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ, ಸೌಂದರ್ಯ ಇದ್ದಾರೆ, ಅವನು ಕೂಡ ವಿಭಿನ್ನ ಪಾತ್ರ. ಆಮೇಲೆ ಕನ್ನಡದ ನಟಿ ರುಕ್ಮಿಣಿ ವಸಂತ್ ಇದ್ದಾರೆ, ಅವರು ಕೂಡ ಅಷ್ಟೇ. ಆಮೇಲೆ ಹುಮಾ ಕುರೇಶಿ ಕೂಡ ಕಾಣಿಸ್ಕೊತಾರೆ, ಡಿಫ್ರೆಂಟ್ ಲುಕ್ನಲ್ಲಿ ಅವರಿದ್ದಾರೆ. ಆಮೇಲೆ ಕೇರಾ ಅಡ್ವಾಣಿ ಕೂಡ ಇಲ್ಲಿ ವಿಶೇಷ ಪಾತ್ರದಲ್ಲಿ ಮಿಂಚಿದ್ದಾರೆ. ಸೊ ಎಲ್ಲ ನಾಯಕಿಯರ ಒಂದೊಂದು ಶಾರ್ಟ್ಸ್ ಕೂಡ ಎಷ್ಟು ಜೊತೆಗೆ ಬಂದು ಹೋಗ್ತದೆ. ಕೊನೆಯ ಶಾರ್ಟ್ ಇದೆ, ಆ ಕೊನೆಯ ಶಾರ್ಟನ್ನು ನೀವು ನೋಡಲೇಬೇಕು. ಆ ದೃಶ್ಯದಲ್ಲಿ ಎಲ್ಲ ಬ್ಲ್ಯಾಕ್ ಡ್ರೆಸ್ ಲೇಡಿಗಳು ಯಶ್ ಮೇಲೆ ಅಟ್ಯಾಕ್ ಮಾಡೋಂಥ ಸೀನ್, ಅದು ನಿಜಕ್ಕೂ ಆ ಸೀನ್ ನೋಡಿದ ತಕ್ಷಣ ಇಡೀ ಕಥೆಯ ಒಂದು ಇಷ್ಟು ಅನಾವರಣ ಆಗ್ತಾ ಹೋಗ್ತದೆ. ಅಂದರೆ ಈ ಸಿನಿಮಾ ಒಬ್ಬ ಲೇಡೀಸ್ಗಳು ಮತ್ತು ಒಬ್ಬ ಪುರುಷ ಅವನ ಮಧ್ಯೆ ನಡೆಯುವಂಥ ಕಥಾಹಂದರ ಇರಬಹುದಾ ಅನ್ನೋ ಒಂದು ಸಣ್ಣ ಸೂಕ್ಷ್ಮತೆ ಕೂಡ ಇಲ್ಲಿ ನಿಮ್ಗೆ ಅನಿಸ್ಬೋದು. ಆಮೇಲೆ ಇಡೀ ಈ ಟೀಸರ್ನ ನೋಡ್ತಾ ಹೋದವರಿಗೆ ಎಲ್ಲೋ ಒಂದು ಕಡೆಗೆ ಇದು ಒಂದು ಮಾಫಿಯಾ ಕುರಿತಾದಂಥ ಕತೆ ಅಂತ ಅನಿಸ್ಬೋದು. ಹಿಂದೆ ಕೂಡ ಹೇಳಿದರು ಇದೊಂದು ಡ್ರಗ್ಸ್ ಮಾಫಿಯಾ ಕತೆ ಅಂಥೇಳಿ, ರೆಟ್ರೋ ಸ್ಟೈಲಿನ ಮಾಫಿಯಾ ಕೂಡ ಇಲ್ಲಿ ಕಾಣ್ಬೋದು ಅಂಥೇಳಿ. ಇಡೀ ಸಿನಿಮಾ ಟೀಸರ್ ಏನು ತೋರಿಸುತ್ತೆ, ಆ ಟೀಸರ್ನಲ್ಲಿ ನಿಮಗೆ ಹಳೆಯ ರೆಟ್ರೋ ಶೈಲಿ ತುಣುಕುಗಳು ಕೂಡ ನೀವು ನೋಡ್ತೀರಿ. ಅಷ್ಟೇ ಅಲ್ಲ, ಪ್ರತಿಯೊಂದು ಶಾಟ್ನಲ್ಲೂ ಕೂಡ ಒಂದು ಹೊಸದೇನೋ ಹೇಳೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ನಿಜಕ್ಕೂ ಆರಂಭದಲ್ಲಿ ಸಿನಿಮಾ ಮಾಡುವಾಗ ಗೀತು ಮೋಹನ್ ದಾಸ್ ಒಬ್ಬ ಲೇಡಿ ಡೈರೆಕ್ಟರ್ ಹೇಗೆಲ್ಲ ಮಾಡ್ಬೋದು ಅನ್ನೋ ಪ್ರಶ್ನೆಗಳಿದ್ವು, ಒಂದಿಷ್ಟು ಕುತೂಹಲಗಳಿದ್ವು. ಆದರೆ ಈ ಸಿನಿಮಾ ಟೀಸರ್ ನೋಡಿದಾಗ ಅನಿಸುತ್ತೆ ನಿಜಕ್ಕೂ ಆ ಲೇಡಿ ಡೈರೆಕ್ಟರ್ ತುಂಬ ವರ್ಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಯಶು ಅಷ್ಟು ಸುಲಭವಾಗಿ ಯಾವ ಕಥೆನೂ ಒಪ್ಪಲ್ಲ, ಯಾವ ಡೈರೆಕ್ಟ್ರನ್ನು ಒಪ್ಪಲ್ಲ. ಸೊ ಒಂದು ಕತೆ ಮತ್ತು ಒಂದು ಡೈರೆಕ್ಟರ್ ಒಪ್ಪಿದ್ದಾರೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದ್ದ ಕಾರಣಕ್ಕೆ ಈ ಸಿನಿಮಾನ ಒಪ್ಕೊಂಡಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಈ ಟೀಸರ್ ಏನೇನು ಬೇಕಾ ಎಲ್ಲವೂ ಮೇಳೈಸಿದೆ ಅಂತ ನಾನು ಆಗಲೇ ಹೇಳಿದೆ. ಯಾಕಂದರೆ ಕೆವಿನ್ ಅಂತ ಪ್ರೊಡಕ್ಷನ್ ಇಂಥ ಸಿನಿಮಾ ಮಾಡುವಾಗ ತುಂಬ ಅದ್ಧೂರಿಯಾಗಿ ಇರುತ್ತೆ, ಬಜೆಟ್ ಕೂಡ ದೊಡ್ಡ ಮಟ್ಟದಲ್ಲಿದೆ.
ಅವೆಲ್ಲವೂ ಕೂಡ ಈ ಟೀಸರ್ನಲ್ಲಿ ಕಾಣುತ್ತೆ. ಅಂದರೆ ಇದು ರೆಟ್ರೋ ಶೈಲಿಯ ಸಿನಿಮಾ, ನಿಜ ಆ ರೆಟ್ರೋ ಶೈಲಿ ಕೂಡ ಈ ಟೀಸರ್ನಲ್ಲಿ ನೀವು ಕಾಣ್ಬೋದು. ಒಟ್ಟಾರೆ ತುಂಬ ಕಲರ್ಫುಲ್ ಆಗಿರ್ತಕ್ಕಂಥ ಈ ಟೀಸರ್ ನೋಡಿದವರಿಗೆ ಸಿನಿಮಾ ನೋಡಲೇಬೇಕಂತ ಅನಿಸುತ್ತೆ. ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಅಂತ ಈಗಾಗಲೇ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸೊ ಇನ್ನು ಅಧಿಕೃತವಾಗಿ ಇನ್ನು ಚಾಲನೆ ಕೊಡಬೇಕಷ್ಟೇ. ಯಶ್ ಕೂಡ ಹಿಂದೆ ಆರಂಭದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ, ಒಂದೊಂದೇ ಪೋಸ್ಟರ್ನ ಕೂಡ ಬಿಟ್ಟಾಗಲೂ ಕೂಡ ಒಂದೊಂದು ಕಥೆನ ಹೇಳ್ತಾ ಹೋಗ್ತಿತ್ತು ಈ ಸಿನಿಮಾ. ಸೊ ಈಗ 5 ನಾಯಕಿಯರನ್ನು ಪರಿಚಯ ಮಾಡುವಂತಹ, ಆ ಕ್ಯಾರೆಕ್ಟರ್ಗಳನ್ನು ರಿವೀಲ್ ಮಾಡುವಂತಹ ಒಂದು ಟೀಸರ್ ರಿಲೀಸ್ ಆಗಿದೆ. ಆ ಟೀಸರ್ ನೋಡಿದ ತಕ್ಷಣ ಅನಿಸುತ್ತೆ ಎಲ್ಲೋ ಒಂದು ಕಡೆಗೆ ಎಲ್ಲ ಲೇಡಿಗಳು ವಿಲನ್ಗಳು ಇರ್ಬೋದಾ, ಆ ಹೀರೋನ ಅಥವಾ ಹೀರೋ ವಿಲನ್ನ, ಈ ಲೇಡಿಗಳೆಲ್ಲ ಆ ಹೀರೋ ಮೇಲೆ ಹೊಡೆದಾಡಕ್ಕೆ ಹೋಗ್ತಿದ್ದಾರೆ, ಯಾವ ಕಾರಣಕ್ಕೆ ಹೋಗ್ತಾರೆ, ಯಾವ್ದಾರ ವಸ್ತುಗಾಗಿ ಹೋಗ್ತಾರಾ, ಇವೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಆ ಟೀಸರ್ ನೋಡ್ತಾ ಕಾಣ್ತಾ ಹೋಗುತ್ತೆ. ಒಟ್ಟಾರೆ ಒಬ್ಬೊಬ್ಬರ ಕ್ಯಾರೆಕ್ಟರ್ ಕೂಡ ತುಂಬ ಪವರ್ಫುಲ್ ಆಗಿದೆ. ಆ ಪವರ್ಫುಲ್ ಕ್ಯಾರೆಕ್ಟರ್ಗಳು ಕೂಡ ಅಷ್ಟೇ ಪವರ್ಫುಲ್ ಸಿನಿಮಾದಲ್ಲಿ ಇದೆ ಅಂತ ಕೂಡ ಅನಿಸುತ್ತೆ. ಅದೇನೇ ಇರಲಿ, ಕೆವಿನ್ ಕನ್ನಡದ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ. ಸೊ ಕನ್ನಡದ ಒಬ್ಬ ನಟ, ಆಮೇಲೆ ಕನ್ನಡದ ಒಂದಿಷ್ಟು ತಂತ್ರಜ್ಞರು ಕೂಡ ಇಲ್ಲಿದ್ದಾರೆ. ಅದಷ್ಟೇ ಅಲ್ಲೇ ಬಾಲಿವುಡ್ ಮತ್ತು ಹಾಲಿವುಡ್ ತಂತ್ರಜ್ಞರು ಕೂಡ, ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಏನೇ ಇರಲಿ, ಈ ಸಿನಿಮಾ 2 ಸರಿ ಅನೌನ್ಸ್ ಆಗಿ ಮುಂದಕ್ಕೆ ಹೋಗಿತ್ತು. ಈಗ ಆಗಸ್ಟ್ 26ಕ್ಕೆ ಗ್ರ್ಯಾಂಡ್ ರಿಲೀಸ್, ವರ್ಲ್ಡ್ ವೈಡ್ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಕನ್ನಡ ಅಷ್ಟೇ ಅಲ್ಲ, ಸಾಕಷ್ಟು ಭಾಷೆಯಲ್ಲಿ ಈ ಸಿನಿಮಾ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು. ಹೆಚ್ಚು ಕಮ್ಮಿ 4 ವರ್ಷಗಳ ನಂತರ KGF ಬಳಿಕ ಬರ್ತಾ ಇರ್ತಕ್ಕಂಥ ಟಾಕ್ಸಿಕ್ ಸಿನಿಮಾವನ್ನು ನೋಡಲಿಕ್ಕೆ ಯಶ್ವಂತ್ ಸಾಕಷ್ಟು ತುದಿಗಾಲ ಮೇಲೆ ಕೂಡ ನಿಂತಿದ್ದಾರೆ. ಬರೀ ಅವರಷ್ಟೇ ಅಲ್ಲ, ಸಿನಿಮಾ ಪ್ರೇಮಿಗಳು ಕೂಡ ಈ ಸಿನಿಮಾನ ಯಾವಾಗ ಕಣ್ತುಂಬಿಕೊಳ್ತೀವೋ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೇನೇ ಇರಲಿ, ಇವತ್ತು ರಿಲೀಸ್ ಆಗಿರ್ತಕ್ಕಂಥ ಟಾಕ್ಸಿಕ್ ಲೇಡಿ ಇರ್ತಕ್ಕಂಥ ಈ ಪವರ್ಫುಲ್ ಟೀಸರ್ನ ಎಲ್ಲರೂ ಕಣ್ ತುಂಬಿಕೊಂಡಿದ್ದಾರೆ. ಸಾಕಷ್ಟು ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಯಶ್ ಏನೇ ಮಾಡಿದ್ರು ಡಿಫ್ರೆಂಟಾಗಿ ಮಾಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾದ ಒಂದು ಟೀಸರೇ ಕಣ್ಮುಂದಿನ ಸಾಕ್ಷಿಯಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.